ಓಂ ಶಾಂತಿ ವೀಕ್ಷಕರೇ, ಎಲ್ಲರಿಗೊಳ್ಳೆದಾಗಲಿ. ಇಲ್ಲಿ ನಾನು ಗ್ರಂಥಿ ಅಂಗಡಿಯಲ್ಲಿದ್ದೀನಿ. ಇಲ್ಲಿ ಸಾಕಷ್ಟು ಮೆಟೀರಿಯಲ್ಗಳಿದೆ, ನಾನಾ ರೀತಿಯ ಮೆಟೀರಿಯಲ್ಗಳಿದೆ. ಯಂತ್ರ, ತಂತ್ರ, ಮಂತ್ರ, ಹಾಗೆ ವಶೀಕರಣ, ಆಕರ್ಷಣೆ, ವಿಕರ್ಷಣೆ, ಶತ್ರುನಾಶ, ಶತ್ರುಗಳ ನಾಶಕ್ಕೆ, ಹೀಗೆ ಸಾಕಷ್ಟು ಅಭಿವೃದ್ಧಿಗೆ. ಇಲ್ಲಿ ಸಾಕಷ್ಟು ಗಿಡಮೂಲಿಕೆಗಳು ನೋಡಿ, ಇದು ಒಂಟಿ ತೆಂಗಿನಕಾಯಿ, ಹಾಗೆ ಇನ್ನೂ ಸಾಕಷ್ಟು ಗಿಡಮೂಲಿಕೆಗಳಿದೆ. ಹಾಗೆ ಕೆಲವು ವಸ್ತುಗಳಿದೆ, ಅದೆಲ್ಲ ನಾನು ಸಾಮಗ್ರಿಗಳನ್ನು ಪರಿಚಯ ಮಾಡಿಕೊಡ್ತೀನಿ. ಈಗಾಗಲೇ ಭಾಗ ಒಂದರಲ್ಲಿ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಈಗ ಬರೀ ನಾನು ನಿಮಗೆ ದೊಡ್ಡದಾಗಿ ತೋರಿಸ್ತೀನಿ ಇಲ್ಲಿ, ಆಮೇಲೆ ನಿಮಗೆ ಹೆಚ್ಚಾಗಿ ವಿವರಿಸ್ತೀನಿ. ಇದು ನೋಡಿ, ಆತು ಜೋಡಿ ಇದೆ. ಜೋಡಿ ಆತಂತೀವಿ. ಹೆಂಡ್ತಿ ಗಂಡ ಒಂದಾಗಲಿಕ್ಕೆ, ಪ್ರೇಮಿಗಳು ಒಂದಾಗಲಿಕ್ಕೆ, ಮನೇಲಿ ಹೆಂಡ್ತಿ ಗಂಡ ತಕರಾರಿದ್ದರೆ ಅದಕ್ಕಾಗುತ್ತೆ ಆತು ಜೋಡಿ. ಇನ್ನೂ ಸಾಲಿಗ್ರಾಮಗಳು, ಇದೆಲ್ಲ ನಾನು ವಿವರಿಸ್ತೀನಿ. ಆಮೇಲೆ ನಿಧಾನಕ್ಕೆ ಹೆಚ್ಚಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ನೋಡಿ. ಇದು ಕೈಗೆ ಹಾಕ್ಕೊಳ್ತಕ್ಕಂಥ ಪಂಚಲೋಹದ್ದು ನೀವೇನು ರಿಂಗ್ ಅಂತೀರಿ, ಅದು ಇವೆಲ್ಲ ಏತಕ್ಕಾಗುತ್ತೆ, ಏನು ಕೆಲಸ ಮಾಡ್ತಾವೆ ಇವೆಲ್ಲ ಎಲ್ಲ ಆಮೇಲೆ ವಿವರಿಸ್ತೀನಿ. ಫಸ್ಟ್ ನೋಡ್ಕೊಬಿಡಿ. ಇದು ಮನೆ ಬಾಗಿಲಿಗೆ ವಾಸ್ತು ದೋಷ ಅದು ಇದಕ್ಕೆ ಕಟ್ತಕ್ಕಂಥದ್ದು ಮುಖಗಳು, ಗೊತ್ತಲ್ಲ, ವಾಸ್ತು ದೋಷ ಮುಖಗಳಿದು, ಗೊತ್ತಾಯ್ತಲ್ಲ, ವಾಸ್ತು ದೇವತೆದು. ಇವೆಲ್ಲ ವಿವರಿಸ್ತೀನಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೋಡಿ, ಇದು ವಿಷ್ಣು ಸಾಲಿಗ್ರಾಮ, ಮಹಾಲಕ್ಷ್ಮಿ ಸಾಲಿಗ್ರಾಮ ಅಂತಾರಲ್ಲ ಅದು, ಇವೆಲ್ಲ ಆಮೇಲೆ ವಿವರಿಸ್ತೀನಿ. ಗೊತ್ತಾಯ್ತಲ್ಲ, ನೆನಪಿಟ್ಕೊಳ್ಳಿ ವೀಕ್ಷಕರೇ. ಆಮೇಲೆ ನಿಮಗೆಲ್ಲ ವಿವರಿಸ್ತೀನಿ, ಫಸ್ಟ್ ನೋಡ್ಕೊಬಿಡಿ. ಇದು ನೋಡಿದರೆ ಇವೆಲ್ಲ ಏನು ಗೊತ್ತಾ, ಲಕ್ಕಿ ಸ್ಟೋನ್ಸ್ ಅಂತಾರೆ, ಲಕ್ಕಿ ಮಣಿಗಳು. ಧನಲಕ್ಷ್ಮಿ ಆಕರ್ಷಣೆಗೆ ಈ ಒಂದು ನೀವು ಬ್ರಾಸ್ಲೈಟು ಏನೋ ಅಂತೀರಲ್ಲಪ್ಪ, ಕೈ ಕಟ್ಕೊಳ್ಳೋ ಸರಗಳು ಅವು, ಗೊತ್ತಾಯ್ತಲ್ಲ. ಇದು ನೋಡಿ, ಗರುಡಮುಖಿ ಕಾಯಿಗಳು, ಗೊತ್ತಾಯ್ತಾ. ಇಲ್ಲೇನೆಲ್ಲ ಇದೆ ನೋಡ್ರಿ. ಇದು ನೋಡೋ ರಿಂಗ್, ಇದು ಎಕ್ಸ್ಟೆನ್ಷನ್ ಆಗುತ್ತೆ, ದೊಡ್ಡದು ಮಾಡ್ಬೋದು, ಚಿಕ್ಕದು ಮಾಡ್ಬೋದು, ಓಪನ್ ಮಾಡಿ ಒಳಗೆ ತಗಲಾಕ್ಕೋಬೋದು. ಇದೆಲ್ಲ ಶರೀರಕ್ಕೆ ಒಳ್ಳೆಯದು, ಬಾಡಿ ಬ್ಯಾಲೆನ್ಸ್ ಇರುತ್ತೆ, ಹೀಟು ಆಗೋಲ್ಲ, ಕೋಲ್ಡು ಆಗೋಲ್ಲ ಶರೀರ. ಹಾಗೆ ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಇದೆಲ್ಲ ಒಂದು ಸಮತೋಲನ ಇಡಲಿಕ್ಕೆ ಇವೆಲ್ಲ ಪಂಚಲೋಹದ್ದು ಬಳೆಗಳೆಲ್ಲ ಇರುತ್ತೆ. ಇವೆಲ್ಲ ಸುಮ್ಮನೆ ತೋರಿಸ್ತೀನಿ ನೋಡ್ರಿ. ಆಮೇಲೆ ನೋಡಿ, ಇವೆಲ್ಲ ಶಂಖದ ಇವಿರುತ್ತಲ್ಲ, ಏನಂತೀರ ಇವೆಲ್ಲ ನೀವು, ಗೊತ್ತಾಯ್ತಲ್ಲ, ಕವಡೆ ಅಲ್ವಾ ಅದು. ಇದು ನೋಡಿ ಶಂಖ, ಇದರಲ್ಲಿ ಎಡಮುರಿ ಬಲಮುರಿ ಅದು ಬರುತ್ತೆ, ಅಂದರೆ ಎಡಗಡೆ ಬಲಗಡೆ ಅಂತ. ಇವೆಲ್ಲ ಹೇತಕ್ಕಾಗುತ್ತೆ ಅಂತ ನಿಮಗೆ ತುಂಬ ಸ್ವಲ್ಪ ವಿವರಿಸ್ತೀನಿ. ವಿಡಿಯೋನ ಲಾಸ್ಟ್ವರೆಗೆ ನೋಡ್ರಿ. ನಾನೀಗ ಹೇಮಗಲ್ಲು ಶ್ರೀ ಸಿದ್ಧಲಿಂಗೇಶ್ವರ ಗ್ರಂಥಿ ಅಂಗಡಿಯಲ್ಲಿದ್ದೀನಿ, ಎಲ್ಲ ವಿವರಿಸ್ತೀನಿ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೀನಿ, ಒಂದೇ ಒಂದು ಪಾರ್ಟು. ಈಗ ನೋಡಿ, ಎರಡನೇ ಪಾರ್ಟ್ ಇದು ಹೇಮಗಲ್ಲು ಪೊಲೀಸ್ ಸ್ಟೇಷನ್ ಮುಂದೆ, ಹೇಮಗಲ್ ರೋಡ್, ಇದು ಚಿಕ್ಕಬಳ್ಳಾಪುರ ರೋಡು, ಕೋಲಾರ ಟು ಚಿಕ್ಕಬಳ್ಳಾಪುರ ರೋಡು, ಅದು ಪೊಲೀಸ್ ಸ್ಟೇಷನಲ್ಲಿ ಕಾಣಿಸ್ತದೆ, ಅದಕ್ಕೆ ಆಪೋಸ್ ಆಗಿರುತ್ತೆ. ಇದು ಶ್ರೀ ಸಿದ್ಧಲಿಂಗೇಶ್ವರ ಗ್ರಂಥಿ ಅಂಗಡಿ. ಈಗ ನಾನು ನಿಮಗೆ ಇಲ್ಲಿ ಏನೇನು ಐಟಮ್ಸ್ ಇದೆ ಎಲ್ಲ ವಿವರಿಸ್ತೀನಿ. ಈ ವಿಡಿಯೋನ ಲಾಸ್ಟ್ ವರ್ ನೋಡಿ ನಿಮ್ಗೆ ಏನೇನಂತ ನಾನು ಎಲ್ಲ ವಿವರಿಸ್ತೀನಿ, ಗೊತ್ತಾಯ್ತಲ್ಲ. ಲಾಸ್ಟ್ ಟೈಮ್ ಕೆಲವೊಂದು ವಿವರಿಸ್ತಿದ್ದೀನಿ, ಭಾಗ ಒಂದದು, ಇದು ಭಾಗ ಎರಡು ಅಂತ ಹೇಳ್ಕೊಳ್ಳಿ. ಎಲ್ಲ ವಿವರಿಸ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಇಲ್ಲಿ ಎಲ್ಲ ಐಟಮ್ಸ್ ಇದೆ ನೋಡಿ, ಇಲ್ಲಿ ಸಾಕಷ್ಟು ಐಟಮ್ಸ್ ಇದೆ. ಲಾಸ್ಟ್ವರೆಗೆ ವಿಡಿಯೋ ನೋಡಿ. ಯಂತ್ರ, ತಂತ್ರ, ಮಂತ್ರ, ಸಿದ್ಧಿ, ಶಕ್ತಿಗೆ, ವಶೀಕರಣ, ಆಕರ್ಷಣೆಗೆಲ್ಲ ಇರುತ್ತೆ. ಇದು ನೋಡಿ, ಲಕ್ಷ್ಮಿ ಆಕರ್ಷಣೆಗೆ ಓಂ ಶ್ರೀ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ, ಶಂಖ ಚಕ್ರ ಗದಾ ಹಸ್ತ ಅಂತ ಶ್ರೀಮನ್ನಾರಾಯಣಿಗೆ ಹೇಳ್ತೀವಿ. ಕ್ರಿಯಾಶಕ್ತಿ, ಕ್ರಿಯಾಯೋಗಕ್ಕೆ ಇದು ಭಾಳ ಮುಖ್ಯ. ಮನೆಯಲ್ಲಿದೆ, ದೇವ್ರ ಮನೇಲಿ ಇಟ್ಕೋಬೋದು. ಯಂತ್ರ ಮಾಡಿ ನಡುಮನೆಯಲ್ಲಿ ಇದನ್ನು ನೇತಾಕ್ಬೋದು. ಈಗ ಸದ್ಯಕ್ಕೆ ಯಂತ್ರ ಮಾಡಿಲ್ಲ, ಆಮೇಲೆ ಯಂತ್ರ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ, ಇದೆಲ್ಲ ಹೇತಕ್ಕಾಗುತ್ತಂದರೆ, ಇದರೊಳಗಡೆ ನೀರು ಇಟ್ಟು, ಕೆಲವೊಂದು ತುಳಸಿ ನೀರನ್ನಿಟ್ಟು, ಹಾಗೆ ಗಂಗಾ ಜಲ ಆಗುತ್ತೆ. ಇದು ನೀವು ಮನೆಯಲ್ಲಿ ತುಳಸಿ ನೀರು ಇದರ ಒಳಗಡೆ ಇಟ್ಕೊಟ್ರೆ, ಶಂಖದೊಳಗಡೆ ಗಂಗಾ ಜಲ ಆಗುತ್ತೆ. ಪವಿತ್ರ ಗಂಗೆಗಳ ಪುಣ್ಯಶಕ್ತಿ ಇದಕ್ಕೆ ಬರುತ್ತೆ. ಗಂಗೆಯನ್ನು, ಬರೀ ನೀರನ್ನು ಈ ಶಂಖದಲ್ಲಿ ಇಟ್ಕೊಂಡ್ರೆ, ಅಥವಾ ತುಳಸಿ ನೀರನ್ನ, ಗಂಗೆಗಳ ಶಕ್ತಿ ಬರುತ್ತೆ. ಗಂಗೆಗಳು ಕಾವೇರಿ, ತುಂಗಭದ್ರಾ, ಸರಸ್ವತಿ, ಯಮುನಾ ಇತ್ಯಾದಿ ಗಂಗೆಗಳ ಶಕ್ತಿ ಬರುತ್ತೆ. ಆಮೇಲೆ ಈ ನೀರನ್ನು ಯಾರಿಗೆ ಜ್ವರ ಇದೆ, ಕಾಯಿಲೆ ಇದೆ, ದಾರಿದ್ರ್ಯ ಇದೆ, ಭೂತ ಪ್ರೇತ ಪಿಶಾಚ ಬಾಧೆ ಇದೆ, ಅವ್ರ ಮೇಲೆ ಇದರಲ್ಲಿ ಇರ್ತಕ್ಕಂಥ ನೀರನ್ನು ಸಿಂಪರಣೆ ಮಾಡಬೇಕು. ಆವಾಗ ಅವರ ಭೂತ ಪ್ರೇತ ಪಿಶಾಚಿ ರೋಗಗಳ ನಿವಾರಣೆ ಆಗುತ್ತೆ. ಇದು ಮನೆಯಲ್ಲಿ ಯಾರ್ಯಾರು ಗುರುಗಳು ಮನೆಯಲ್ಲೇ ತಾಯ್ತ ಮಾಡ್ತಾರೆ, ಪೂಜೆ ಮಾಡ್ತಾರೆ, ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ, ಮಸೀದಿಗಳಲ್ಲಿ, ಗುರುಗಳಲ್ಲಿ ಮಾಡ್ತಾರೆ, ಎಲ್ಲರೂ ಇಟ್ಕೋಬೋದು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಇಟ್ಕೋಬೋದು ರೀ. ಇದೆಲ್ಲ ಏನು ಗೊತ್ತಾ, ಮೆಡಿಕಲಲ್ಲಿ ಇದು ಆಯುರ್ವೇದ, ಇದು ಕ್ಯಾಲ್ಸಿಯಂ ಇರುತ್ತೆ ಇದರಲ್ಲಿ ಅಲ್ವಾ, ಹೆಚ್ಚಿನ ಶಕ್ತಿ ಇರುತ್ತೆ ಅಲ್ವಾ. ಮನುಷ್ಯನ ನರ ದೌರ್ಬಲ್ಯ, ಮೂಳೆಗಳ ದೌರ್ಬಲ್ಯ, ಬುದ್ಧಿ ಇಲ್ಲಾಂದರೆ, ಹಾಗೆ ಅವನಲ್ಲಿ
ಹೆಚ್ಚಿನ ಒಂದು ಆರೋಗ್ಯ ಅಂದರೆ ಇದೆಲ್ಲ ಯೂಸ್ ಆಗುತ್ತೆ, ಗೊತ್ತಾಯ್ತಲ್ಲ. ಅದಕ್ಕೆ ದೇವಸ್ಥಾನಗಳಲ್ಲಿ ಯೂಸ್ ಮಾಡ್ತಾರೆ. ಈ ಚಿಕ್ಕವು ಯೂಸ್ ಮಾಡ್ತಾರೆ, ದೊಡ್ಡವು ಯೂಸ್ ಮಾಡ್ತಾರೆ ದೇವಸ್ಥಾನಗಳಲ್ಲಿ. ಮನೆಗಳಲ್ಲೂ ಯೂಸ್ ಮಾಡ್ಬೋದು. ಏನೇನಕ್ಕೆ? ಪೂಜೆಗೆ ಯೂಸ್ ಮಾಡ್ಬೋದು. ಹಾಗೆ ತೀರ್ಥ ಇದೆಲ್ಲ ಬಳಸ್ಲಿಕ್ಕೆ ಯೂಸ್ ಮಾಡ್ಬೋದು, ಗೊತ್ತಾಯ್ತಲ್ಲ. ಆಮೇಲೆ ನೋಡ್ರಿ, ಇದು ಕವಡೆ, ನೀವು ಕವಡೆ ಅಂತಿರಲ್ಲ, ಇದು ಲಕ್ಷ್ಮೀ ಪೂಜೆಗೆ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ತಾರೆ. ಬೇರೆ ಬೇರೆ ಥರ ಕವಡೆ, ಇದೆಲ್ಲ ಸಮುದ್ರದಲ್ಲಿ ಸಿಗುತ್ತಾರೆ. ಐಶ್ವರ್ಯ ಅಂತಾರೆ, ಕ್ಷೀರಸ ಆಗರ ತನಯ ಅಂತಾರೆ ಮಹಾಲಕ್ಷ್ಮಿಗಲ್ವಾ. ಇನ್ನು ನೋಡ್ರಿ, ಇದು ಬಂದು ಬಳೆಗಳು, ಕೈಗೆ ಹಾಕೋಬೋದು, ಕಾಲುಗಳು ಹಾಕೋಬೋದು. ಅದೇನು ಪಂಚಲ ಹೋದ್ರಿ, ನರ ದೌರ್ಬಲ್ಯ, ಬ್ರೈನ್ ಬುದ್ಧಿಮಟ್ಟ ಕಡಿಮೆ ಆದರೆ, ರೋಗಗಳಿದ್ದರೆ, ಅದೇನೇನೋ ರೋಗಗಳು ಬರ್ತಾವಲ್ಲಪ್ಪ ಮೈನಲ್ಲಿ, ಎಲ್ಲ ರೋಗಗಳಿಗಿದು ಯೂಸ್ ಆಗುತ್ತೆ. ನೋಡಿ, ಕೈಗೆ ಹಾಕೋಬೋದು. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಇರುತ್ತೆ, ಯಾವ ಸೈಜ್ ಬೇಕು ಆ ಸೈಜ್ ಹಾಕ್ಕೋಬೋದು. ಎಕ್ಸ್ಟೆನ್ಷನ್ ಆಗುತ್ತೆ ಅದು ಕೆಲವೆಲ್ಲ, ಗೊತ್ತಾಯ್ತಲ್ಲ. ಬೇರೆ ಬೇರೆ ವೇರಿಟಿ ಬಳೆಗಳಿರುತ್ತೆ ನೋಡಿ. ಈ ಥರ ಬೇರೆ ಥರ ವೇರಿಟಿ ಬಳೆ ಇದು, ಗೊತ್ತಾಯ್ತಲ್ಲ. ಇವೆಲ್ಲ ಬೇರೆ ವೇರಿಟಿ ಬಳೆಗಳು ಈ ಬರುತ್ತೆ, ಹಿಂಗೆ ಹಾಕಿದ್ರೆ ಬಂದ್ಬಿಡುತ್ತೆ ಅದೇನು. ಆಮೇಲೆ ಕೈಗೆ ಹಾಕೊಳ್ಳೋದು, ಆಮೇಲೆ ಬೆಂಡ್ ಮಾಡಿದ್ರೆ ಅಲ್ಲಿ ಕರೆಕ್ಟಾಗಿ ಸೆಟ್ ಆಗುತ್ತೆ. ಏನೇನಕ್ಕಾಗುತ್ತೆ? ಆರೋಗ್ಯ ಭಾಗ್ಯ, ಭೂತ ಪ್ರೇತ ಪಿಶಾಚ ನಿವಾರಣೆಗೆ, ಗೊತ್ತಾಯ್ತಲ್ಲ. ನಮ್ಮ ಬುದ್ಧಿ ಮನಸ್ಸನ್ನು ಸಮತೋಲನವಾಗಿಡಲಿಕ್ಕೆ, ಶರೀರಕ್ಕೆ ಇದು ತಾಕ್ತಾ ಇರಬೇಕು. ಶರೀರಕ್ಕೆ ತಾಕಿದರೆ ಇದರಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದದ್ದು ಶಕ್ತಿ ಉತ್ಪನ್ನ ಆಗುತ್ತೆ, ಯೋಗ ಶಕ್ತಿ ಉತ್ಪನ್ನ ಆಗುತ್ತೆ. ಅದು ಶರೀರಕ್ಕೆ ತಾಕಿರುತ್ತಲ್ವ, ಹಾಗೆ. ಅದಕ್ಕೆ ಹೆಣ್ಮಕ್ಳು ಎಲ್ಲರೂ ಓಲೆ ಹಾಕ್ಕೋತಾರೆ, ಮೂಗ್ನೆತ್ತು ಹಾಕ್ಕೋತಾರೆ, ಒಡವೆಗಳು ಹಾಕ್ತಾರೆ, ಬಂಗಾರ ಅದು ಇದು. ಆದರೆ ಇದು ಪಂಚಲೋಹದ್ದು, ಇದಕ್ಕೆ ಹೆಚ್ಚಿನ ಶಕ್ತಿ ಇರುತ್ತೆ. ಅದರಲ್ಲೂ ಗುರುಗಳಿಂದ ತಗೊಂಡ್ರೆ, ಗುರುಗಳು ಇದಕ್ಕೆ ಮಂತ್ರದೀಕ್ಷೆ ಮಾಡಿ ಕೊಟ್ಟರೆ ಹೆಚ್ಚಿನ ಶಕ್ತಿ ಇರುತ್ತೆ. ನಿಮ್ಮ ದೇವಸ್ಥಾನಗಳಲ್ಲಿ ಗುರುಗಳಿರ್ತಾರಲ್ಲ ಅವರು, ದರ್ಗಾಗಳಲ್ಲಿ ಗುರುಗಳಿರ್ತಾರಲ್ಲ ಅವರು, ಹಾಗೆ ಇನ್ನೂ ಅಕ್ಕಪಕ್ಕ ಮನೆಗಳಲ್ಲಿ ಗುರುಗಳಿರ್ತಾರೆ, ಅವರು ಮಾತಾಜಿಗಳಿರ್ಬೋದು. ಅವ್ರೇನಾದರೂ ಮಂತ್ರದೀಕ್ಷೆ ಮಾಡಿಕೊಟ್ರೆ, ನೀವು ಈ ರೀತಿ ಕೈಯಲ್ಲಿ ಹಾಕ್ಕೊಂಡ್ರೆ ಹೆಚ್ಚಿನ ಶಕ್ತಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್, ಹೆಚ್ಚಿನ ಶಕ್ತಿ, ಎನರ್ಜಿ, ಗೊತ್ತಾಯ್ತೇನ್ರಿ. ಮಕ್ಕಳಿಗೆ ಹಾಕ್ಬೋದು, ಹೆಣ್ಮಕ್ಳು ಹಾಕೋಬೋದು, ಗಂಡು ಮಕ್ಳು ಹಾಕೋಬೋದು, ಎಲ್ಲರೂ ಹಾಕೋಬೋದು. ಅದೇನು ಹಾಕೋಬಿಟ್ರೆ ಅದೇನು ಎಲ್ಲರೂ ಒಂದೇ ಶಕ್ತಿ, ಗೊತ್ತಾಯ್ತಲ್ಲ. ಇರುತ್ತೆ ನೋಡಿ. ಇದರಿಂದ ಏನಾಗುತ್ತೆ? ಆರೋಗ್ಯ ಬಗ್ಗೆ ಲಭಿಸುತ್ತೆ. ಒಂದದು ನೆನಪಿಟ್ಕೊಳ್ಳಿ, ದಾರಿದ್ರ್ಯ ನಿವಾರಣೆ ಆಗುತ್ತೆ, ಗೊತ್ತಾಯ್ತಲ್ಲ. ಹಾಗೆ ಇನ್ನು ನಮ್ಮ ಕುಂಡಲನಿ ಸಾಧನೆ, ಚಕ್ರಗಳ ಸಾಧನೆ ಗೊತ್ತಲ್ಲ ನಮ್ಮ ಶರೀರದಲ್ಲೇ ನೋಡಿ, ಅದಕ್ಕಿದು ಚಕ್ರಗಳ ಸಾಧನೆ ಆಗಿದೆ, ಗೊತ್ತಾಯ್ತಲ್ಲ. ಇದರಲ್ಲಿ ಏನು ಲಕ್ಕಿ ಸ್ಟೋನ್ಸ್ ಅಂತಾರೆ, ಲಕ್ಕಿ ಮಣಿಗಳಂತಾರೆ, ಲಕ್ಕಿ ಸರ ಅಂತಾರೆ, ಬ್ರೇಸ್ಲೈಟ್ ಅಂತಾರೆ, ಗೊತ್ತಾಯ್ತಲ್ಲ. ಲಕ್ಷ್ಮಿ ಹೊಲಿಲಿಕ್ಕೆ ಇವೆಲ್ಲ ಇರ್ತದೆ. ನಾನು ಒಂದೊಂದಾಗಿ ವಿವರಿಸ್ತೀನಿ ಸ್ವಲ್ಪ ನೋಡಿ. ಇವೆಲ್ಲ ನೀಟಾಗಿ ನೋಡಿ ಲಾಸ್ಟ್ವರೆಗೆ. ಇಲ್ಲಿ ಸಾಕಷ್ಟು ಮಣಿಗಳಿದೆ, ಜಪಮಾಲೆಗಳು, ಆಮೇಲೆ ಇನ್ನೇನು ರುದ್ರಾಕ್ಷಿ ಮಾಲೆಗಳು, ಆಮೇಲೆ ಸ್ಫಟಿಕ ಮಾಲೆ ಬರುತ್ತೆ, ಸ್ಫಟಿಕ, ಅದು ಕರಂಗುಲಿ ಮಾಲೆನೂ ಇದೆ, ತೋರಿಸ್ತೀನಿ ಈ ಕಡೆ. ಆಮೇಲೆ ನೋಡಿ, ಇದು ಸ್ಫಟಿಕ ಮಾಲೆ ಬರುತ್ತೆ, ಆಮೇಲೆ ಕರಂಗುಲಿ ಮಾಲೆಗಳು ಬರ್ತದೆ, ಈಗ ಗೊತ್ತಾಯ್ತಲ್ಲ. ಆಮೇಲೆ ಕರಂಗುಲಿ ಮಾಲೆ ಬ್ಲ್ಯಾಕ್ ಕಲರ್, ಓಕೆನಾ ಇದು. ಆಮೇಲೆ ರುದ್ರಾಕ್ಷಿ, ಗೊತ್ತಾಯ್ತಲ್ಲ. ಆಮೇಲೆ ನೋಡ್ರಿ, ಇದು ಬಂದು ಒಂಟೆ ಅದ ರೀ, ಒಂಟೆ ಮೂಳೆಯಿಂದ ಮಾಡಿರೋದು. ಒಂಟೆ ಮೂಳೆಗಳಿರುತ್ತಲ್ಲ ಅದರಿಂದ ಮಾಡಿರುತ್ತಾ ಇವು. ಈ ಮಂತ್ರಸಿದ್ಧಿಗೆ ಯಂತ್ರತಂತ್ರ ಮಾಡೋ ಗುರುಗಳು ಹಾಕೋತಾರೆ ಅದನ್ನು, ಗೊತ್ತಾಯ್ತಲ್ಲ. ಹಾಗೆ ಹೀಗೆ ಇಲ್ಲಿ ಸಾಕಷ್ಟು ಮಾಲೆಗಳವೆಲ್ಲ ಇರುತ್ತೆ. ಒರಿಜಿನಲ್ ಇರ್ತದೆ, ಲೋಕಲ್ ಅಂತ ತಿಳ್ಕೊಬೇಡಿ. ಕಾರ್ಡೆಲ್ಲ ಬರುತ್ತೆ ನೋಡಿ, ಈ ರೀತಿ ಕಾರ್ಡೆಲ್ಲ ಇರ್ತದೆ, ಒರಿಜಿನಲ್ಲು ಕೂಡ ಇರ್ತದೆ, ಲೋಕಲ್ಲೂ ಇರ್ತದೆ. ತಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಇಲ್ಲಿ ಸಾಕಷ್ಟು ಏನೇನೋ ಇದೆ, ಗೊತ್ತಾಯ್ತಾ. ಏನೇನೋ ಇರ್ತದೆ ಅಂಗಡಿಗಳಲ್ಲೇ. ಇದು ಒಂಟಿ ತೆಂಗಿನಕಾಯಿ, ಆಗಲೇ ಹೇಳಿದ್ನಲ್ಲ, ಒಂಟಿ ತೆಂಗಿನಕಾಯಿ. ಇದು ಕಾಡು ತೆಂಗಿನಕಾಯಿ ಅಥವಾ ಒಂಟಿ ತೆಂಗಿನಕಾಯಿ ಲಕ್ಷ್ಮೀ ಪೂಜೆಗೆ ಇದು ಭಾಳ ಶ್ರೇಷ್ಠ ಅಂತಾರೆ ನೋಡಿ. ಕಲರ್ ನೋಡ್ರಿ, ಎಲ್ಲ ಕಲರು, ಶೈನಿಂಗು, ದೈವತ್ವ ಎಷ್ಟಿದೆ, ಅದು ಸಖತ್ತಾಗಿದ್ದಾರೆ. ದೈವತ್ವ ಎಲ್ಲ ಕಲರ್ ಬರುತ್ತೆ ಅದ್ಮೇಲೆ, ಶೈನಿಂಗು, ಗೊತ್ತಾಯ್ತಲ್ಲ. ಇದೆಲ್ಲ ಏನೇನಾಗುತ್ತೆ? ಲಕ್ಷ್ಮೀ ಪೂಜೆಗೆ, ವಶೀಕರಣ ಮಂತ್ರಸಿದ್ಧಿ ವಶೀಕರಣ ಮಾಡ್ಕೊಳ್ಳಿಕ್ಕಾಗುತ್ತೆ. ಇದಕ್ಕೆ ಯಂತ್ರ ಮಾಡಬೇಕು. ಇದಕ್ಕೆ ಯಂತ್ರ ಮಾಡೋದಂದರೆ ಮೇಲೆ ದಾರ ಕಟ್ಟೋದು, ದಾರ ಸುತ್ತಿ ಕಳಸಕ್ಕೆ ಕಟ್ತಿರಲ್ಲ ಆ ರೀತಿ ಕಟ್ಟಿ ಬಾಗಿಲ ಮೇಲೆ ಕಟ್ಬೋದು, ಮನೆಯಲ್ಲಿ ದೇವ್ರ ಮನೇಲಿ ಇಟ್ಕೋಬೋದು. ಅಷ್ಟೇ ಅಲ್ರಿ, ಇದು ನೋಡಿ, ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ, ಗರ್ಭಗುಡಿನಲ್ಲಿ ಕೂಡ ಇಟ್ಕೋಬೋದು ಇದು, ಗೊತ್ತಾಯ್ತಲ್ಲ. ಒಂಟಿ ತೆಂಗಿನಕಾಯಿ ಅಥವಾ ಕಾಡು ತೆಂಗಿನಕಾಯಿ ಸಾಮಾನ್ಯವಾಗಿ ನೋಡಿರ್ತಾರೆ ಕೆಲವರೆಲ್ಲ, ನೋಡಿಲ್ಲ ಅಂದರೆ ತಿಳ್ಕೊಳ್ಳಿ. ಇದು ಕಾಡಲ್ಲಿ ಇರುತ್ತೆ, ಕಾಡು ತೆಂಗಿನಕಾಯಿ, ಒಂಟಿ ತೆಂಗಿನಕಾಯಿ ಅಂತಾರೆ. ಏನಕ್ಕೆ? ಆಕರ್ಷಣೆ, ಧನ ಆಕರ್ಷಣೆ, ಐಶ್ವರ್ಯ ಆಕರ್ಷಣೆ, ಲಕ್ಷ್ಮಿ ಆಕರ್ಷಣೆಗೆ. ಹಾಗೆ ಇದು ಮನೆಯಲ್ಲಿದ್ದರೆ ತುಂಬ ಒಳ್ಳೆಯದು, ಅದೃಷ್ಟ ಬರುತ್ತೆ ಅಂತಾರೆ, ಶ್ರೇಷ್ಠ ಅಂತಾರೆ. ಲಕ್ಷ್ಮೀ ಪೂಜೆಗೆ ಬಹಳ ಮುಖ್ಯವಾಗಿ ಇದನ್ನು ಉಪಯೋಗಿಸ್ತಾರೆ. ಹೆಣ್ಮಕ್ಳಂತೂ ಹೆಂಗಸರಂತೂ ಉಪಯೋಗಿಸ್ತಾರೆ, ಅರ್ಥ ಆಯ್ತಲ್ಲ. ಹಾಗೆ ಯಂತ್ರ ತಂತ್ರ ಮಂತ್ರಕ್ಕೂ ಅದನ್ನು ಬಳಸ್ತಾರೆ ಸಿದ್ಧಿಗಳು ಮಾಡ್ಕೊಳ್ಳೋಕ್ಕೆ.
ಗೊತ್ತಾಯ್ತಲ್ಲ. ಇನ್ನು ಮಾಮೂಲಿ ನಿಮಗೆ ಆತ ಜೋಡಿ ಗೊತ್ತು. ಆತ ಜೋಡಿ ಅಂದ್ರೇನು? ಈ ಹೆಂಡತಿ ಗಂಡ ಜಗಳ ಇರುತ್ತೆ ನೋಡಿದ್ರಾ? ಹೆಂಡತಿ ಗಂಡ ಜಗಳ, ಹೆಂಡತಿ ಗಂಡ ಜಗಳ ಇರುತ್ತಲ್ಲ, ಅದಕ್ಕಿದು ಯೂಸ್ ಆಗುತ್ತೆ. ಹೆಂಡತಿ ಗಂಡ ಜಗಳಕ್ಕೆಲ್ಲ ಇದು ಯೂಸ್ ಆಗುತ್ತೆ. ಯಾರಾದರೂ ಹೆಂಡತಿ ಗಂಡ ಜಗಳ ಇದ್ದರೆ ಅವ್ರಿಗಿದು ಯೂಸ್ ಆಗುತ್ತೆ. ಹಾಗೆ ಪ್ರೇಮಿಗಳು ಯಾರನ್ನೋ ಒಬ್ರಿಗೊಬ್ರು ಪ್ರೀತಿಸಿರ್ತಾರಲ್ಲ, ಅವ್ರ ಹೊಂದಾಣಿಕೆಯಲ್ಲಿಂದರೆ ಇದಾಗುತ್ತೆ. ಹಾಗೆ ಮಕ್ಕಳಿಲ್ಲ ಅಂದರೆ ಅದಕ್ಕೂ ಆಗುತ್ತೆ. ಮನೆಯಲ್ಲೇ ತಂಟೆ ತಕರಾರು, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಹೊಂದಾಣಿಕೆ ಇಲ್ಲ ಅಂದರೆ ಅದಕ್ಕಾಗುತ್ತೆ. ಒಟ್ಟಿನಲ್ಲಿ ಹೊಂದಾಣಿಕೆಗೆ ಆತ ಜೋಡಿ. ಕೆಲವರು ಅಭಿವೃದ್ಧಿಗೂ ಇದನ್ನು ಬಳಸ್ತಾರೆ. ಗೊತ್ತಾಯ್ತಲ್ಲ, ಅಭಿವೃದ್ಧಿಗೂ ಕೂಡ ಇದನ್ನು ಬಳಸ್ತಾರೆ. ಆತ ಜೋಡಿ ಬರೀ ಇದು ಹೀಗೆ ಕಳಿಸಲ್ಲ, ಇದು ಯಂತ್ರ ಮಾಡಿ ಕಳಿಸೋದು. ಕೆಳಗಡೆ ಒಂದು ಯಂತ್ರ ಕೂರಿಸಿ, ಆಮೇಲೆ 2 ಮಣಿ ಇರುತ್ತೆ, ಇದಕ್ಕೆ ನಾಗಮಣಿ ಥರ 2 ಮಣಿ ಅದು ಇರುತ್ತೆ. ಇದು ಮಧ್ಯಪ್ರದೇಶದಲ್ಲಿ ಸಿಗುತ್ತೆ. ಮಧ್ಯಪ್ರದೇಶ ಕಾಡುಗಳಲ್ಲಿ ಸಿಗುತ್ತೆ. ಅಲ್ಲಿನ ಕಾಡಿನ ಜನ ಇದನ್ನು ತೊಗೊಬಿಟ್ಟು, ಅದು ಗಿಡದಲ್ಲಿರುತ್ತೆ. ಅಲ್ಲಿ ಕಾಡಿನ ಜನ ಗಿಡದಲ್ಲಿರುತ್ತೆ. ನಾಗಸರ್ಪಗಳು ಎಡೆ ಎತ್ತವೆ. ಎಡೆ ಎತ್ತಿ 2 ಜೋಡಿ ಸರ್ಪ ಒಂದಾದಾಗ ಆ ಜಾಗದಲ್ಲಿವು ಆ ಗಿಡದಲ್ಲಿ ಕೆಳಗಡೆ ಬೇರುಗಳು ಈ ರೀತಿ ಬೆಳೆದಿರುತ್ತೆ. ಬೇರುಗಳು ಅದನ್ನು ಅಲ್ಲಿನ ಜನ ಕಟ್ ಮಾಡ್ಕೊಂಡು ಬಂದು, ಕಾಡು ಜನ ಇರ್ತಾರಲ್ಲ ಅವರೆಲ್ಲ ಮಾಡ್ಕೊಂಡು ಬಂದು ಮಾರ್ಕೆಟ್ಗೆ ಬಿಡ್ತಾರೆ. ಮಾರ್ಕೆಟಿಂದ ಗ್ರಂಥಿ ಅಂಗಡಿಗಳು ಸೇರುತ್ತೆ. ಗ್ರಂಥಿ ಅಂಗಡಿಗಳಿಂದ ನಮ್ಮಂಥ ಗುರುಗಳ ಕೈಗೆ ಸೇರುತ್ತೆ. ನಾವು ಇದಕ್ಕೆ ಯಂತ್ರ ಮಾಡಿಕೊಡ್ತೀವಿ. ಓಕೆನಾ? ಇಷ್ಟು ಈ ರೀತಿಯೆಲ್ಲ ನೀವು ಬಳಸ್ಕೊಂಡ್ರೆ ಎಷ್ಟೋ ಅಭಿವೃದ್ಧಿ ಆಗ್ಬೋದು. ನೀವು ಗೊತ್ತಾಯ್ತಲ್ಲ. ಈ ರೀತಿ ವೀಡಿಯೋಗಳನ್ನು ನೋಡಿ ಈ ಅಂಗಡಿ ಬಂದು ಕೋಲಾರ ಜಿಲ್ಲೆ. ಗೊತ್ತಾಯ್ತಲ್ಲ. ಕೋಲಾರಿಂದ ಚಿಕ್ಕಬಳ್ಳಾಪುರ ರೋಡು ಒಂದು 15 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ಕೋಲಾರಿಂದ ಚಿಕ್ಕಬಳ್ಳಾಪುರ ರೋಡು ಮಧ್ಯದಲ್ಲಿ ಹೇಮಗಲ್ಲು ಅಂತ ಇರುತ್ತೆ. ಹೇಮಗಲ್ಲಲ್ಲಿ ಈ ಅಂಗಡಿ ಗ್ರಂಥಿ ಅಂಗಡಿ ಇರುತ್ತೆ. ನೀವಿಲ್ಲಿ ಐಟಮ್ಸ್ನ ತೊಗೋಬೋದು. ಇಷ್ಟ ಇದ್ದರೆ ತೊಗೋಬೋದು. ಕಾಲ್ ಮಾಡಿ, ನಂಬರೆಲ್ಲ ಇರುತ್ತೆ, ಫೋನ್ ನಂಬರ್ ಇರುತ್ತೆ. ಕಾಲ್ ಮಾಡಿ ಐಟಮ್ಸ್ನ ಕೊರಿಯರ್ ಮುಖಾಂತರ ನಿಮಗೆ ಎಲ್ಲ ಇಲ್ಲಿರೋದೆಲ್ಲ ಕಳಿಸ್ಕೊಡ್ತೀವಿ. ಓಕೆನಾ? ನೀವು ಬಳಸ್ಕೊಳ್ಳಿ ಈ ಐಟಮ್ಸ್ನ. ಓಕೆನಾ? ಈ ಐಟಮ್ಸ್ನ ಬಳಸ್ಕೊಳ್ಳಿ. ಸಾಕಷ್ಟು ಮೆಟೀರಿಯಲ್ ಸಿಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಮೇಲೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ. ಓಂ ಶಾಂತಿ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಸಿದ್ಧಲಿಂಗೇಶ್ವರ ಗ್ರಂಥಿ ಅಂಗಡಿ ಹೇಮಗಲ್ಲು ಪೊಲೀಸ್ ಸ್ಟೇಷನ್ ಮುಂದೆ ಇರುತ್ತೆ. ಹೇಮಗಲ್ ಪೊಲೀಸ್ ಸ್ಟೇಷನ್ ಮುಂದೆ, ಕೋಲಾರ ಟು ಚಿಕ್ಕಬಳ್ಳಾಪುರ ರೋಡ್ ಮಧ್ಯ 15 ಕಿಲೋಮೀಟ್ರಲ್ಲಿ ಇರುತ್ತೆ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗಗಳನ್ನು ಮುಂದಿನ ಭಾಗಗಳು ನೋಡಿ. ಓಂ ಶಾಂತಿ. ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಂ ಶಾಂತಿ.